ಪಾಕ್ ವಿಲ್ಲ ಅಂತ ಒದ್ದಾಡ್ತಾ ಇದೆ. ಸಿಂಧೂ ಜಲ ಒಪ್ಪಂದ ಮರುಜಾರಿಗೆ ಆಗ್ರಹ ಹೆಚ್ಚಾಗ್ತಾ ಇರೋದು. ಮಧ್ಯಸ್ಥಿಕೆ ಕೋರಿ ಅಮೆರಿಕದ ಮೊರೆ ಮತ್ತೆ ಓಡೋಗಿದ್ದಾರೆ ಪಾಕಿಸ್ತಾನದವರು. ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಇದರಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ಪಾಕಿಗಳು. ಭಾರತದ ಕ್ರಮದ ಬಗ್ಗೆ ಚರ್ಚಿಸಿ ಅಂತ ಅಮೆರಿಕಕ್ಕೆ ಒತ್ತಡ ಹೇರ್ತಾ ಇದ್ದಾರೆ. ಭಾರತ ತಕ್ಷಣ ಇದನ್ನ ಹಿಂಪಡೆಯುವಂತೆ ಹೇಳಿ ಸಿಂಧೂ ಜಲ ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಮೊದಲಿಗೆ ನಾವು ಸಿಂಧೂ ನದಿ ನೀರು ಬಿಡಲಿಲ್ಲ ಅಂತಂದರೆ ಭಾರತೀಯರ ರಕ್ತ ಹರಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಅವರ ರಕ್ಷಣಾ ಸಚಿವರೆಲ್ಲ ಭಾರಿ ಮಾತಾಡ್ತಾ ಇದ್ರು. ಈಗ ಹೆಂಗಾಗಿದೆ ಅಂದರೆ ಅಂಗಲಾಚ್ತಾ ಇದ್ದಾರೆ. ದಯವಿಟ್ಟು ನೀರು ಬಿಡಕ್ಕೆ ಹೇಳಿ, ದಯವಿಟ್ಟು ನೀರು ಬಿಡಕ್ಕೆ ಹೇಳಿ, ಎದ್ನೋ ಬಿದ್ನೋ ಅಂತ ಅಮೇರಿಕದವ್ರನ್ನ ಕೇಳ್ಕೊಳ್ತಾ ಇರೋದು. ಸ್ವಲ್ಪ ಭಾರತದ ಜೊತೆಗೆ ಮಾತಾಡಿ, ಯುದ್ಧ ನಿಲ್ಲಿಸಿ, ನೀರು ಕೊಡಿಸಿ, ಒಂದಾದ ಮೇಲೆ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರುವ, ಎದುರಿಸ್ತಾ ಇರುವ ಪಾಕಿಸ್ತಾನ ದುರ್ಬುದ್ಧಿ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ನೋಡಿ. ಈ ಥರ ಎಲ್ಲ ಬೇಡ್ಕೊಳ್ಳೋದು, ಸ್ವಲ್ಪ ನೀರು ಬಿಡಕ್ಕೆ ಹೇಳಿ ಅಂತ. ಕೊನೆಗೆ ನಾವು ಮಣಿದೋ ಒಪ್ಕೊಂಡು ನೀರು ಬಿಟ್ವೋ, ನಮಗೆ ಹೆದರ್ಕೊಂಡು ಭಾರತದವ್ರು ನೀರು ಬಿಟ್ಟರು ಅಂತ ಅಲ್ಲಿ ಹೋಗಿ ಪೋಸ್ ಕೊಡೋದು, ಶೋ ಆಫ್ ಕೊಡೋದು, ಬಿಟ್ಟು ಬಿಲ್ಡಪ್ ತಗೊಳ್ಳೋದು, ಈ ಕೆಲಸವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಈಗ ಯಾಕೆ ನೀರು ಬೇಕು ಅಂತ ಅಮೆರಿಕದ ಮೊರೆ ಹೋಗಿದ್ದಾರೆ ಅಂದರೆ, ಕುಡಿಯೋದಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿ. ಆಲ್ರೆಡಿ ಆರ್ಥಿಕವಾಗಿ ತತ್ತರಿಸಿ ಹೋಗಿರುವಂಥ ದೇಶ ಅದು ಪಾಕಿಸ್ತಾನ. ಈಗ ಅವರು ಕೃಷಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾರು ಭತ್ತನ ಬೆಳೆಯೋಕ್ಕೆ ಹೋಗಬೇಡಿ, ಗೋಧಿನ ಬೆಳೆಯೋಕ್ಕೆ ಹೋಗಬೇಡಿ ಅಂತ ಹೇಳಿದಾರಂತೆ. ಯಾರು ಈ ಬಾರಿ ವ್ಯವಸಾಯ ಮಾಡೋದಕ್ಕೆ ಹೋಗಬೇಡಿ ಅಂತ, ಯಾಕಂದರೆ ಕುಡಿಯೋಕ್ಕೆ ನಮ್ಮ ಹತ್ರ ಗತಿ ಇಲ್ಲ, ಇನ್ನು ವ್ಯವಸಾಯ ಮಾಡಿಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ. ವ್ಯವಸಾಯ ಮಾಡಲಿಲ್ಲ ಅಂತಂದರೆ ಇವ್ರಿಗೆ ಆರ್ಥಿಕವಾಗಿ ಯಾವುದೇ ಇನ್ಕಮ್ ಅನ್ನೋದು ಇಲ್ಲವೇ ಇಲ್ಲ, ಜೀವನ ನಡೆಸೋಕ್ಕೂ ಕೂಡ ಕಷ್ಟ ಆಗುತ್ತೆ. ಆಲ್ರೆಡಿ ಬರ್ಬಾದ್ ಆಗಿ ಹೋಗಿರುವಂಥ ದೇಶ ಅಂತ ಕರೆಸ್ಕೊಳ್ತಾ ಇರುವಂಥ ಪಾಕಿಸ್ತಾನ ತನ್ನ ವೈಯಕ್ತಿಕ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡ್ತಿರ್ಲಿಲ್ಲ. ಇವ್ರಿಗೆ ಬರೋ ದುಡ್ಡು, ಸಾಲ ತಗೊಂಡಿದ್ದ ದುಡ್ಡು, IMF ಇಂದ ಸಾಲ ತೆಗೆದುಕೊಂಡು ದುಡ್ಡು ಎಲ್ಲ ಉಗ್ರರ ಎದೆ ಮೇಲೆ ಹಾಕಿ ಅವರನ್ನು ಪೋಷಿಸ್ತಾ ಇದ್ರು, ಅವರನ್ನು ಬೆಳೆಸ್ತಾ ಇದ್ರು. ಇದರಿಂದ ದೇಶ ಉದ್ಧಾರ ಆಯ್ತಾ? ದೇಶ ಅಭಿವೃದ್ಧಿ ಆಯ್ತಾ? ಖಂಡಿತ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕವಾಗಿ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಈಗ ಯುದ್ಧ ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಭಾರತ ಕೂಡ ರಾಜತಾಂತ್ರಿಕವಾಗಿ ನಾವು ಕೆಲವು ನಿರ್ಧಾರ ತೆಗೆದುಕೊಂಡಿದ್ದೀವಲ್ಲ. ಸಿಂಧೂ ನದಿ ವಿಚಾರ, ವ್ಯಾಪಾರ ವಹಿವಾಟು ಬಂದು, ನಿಮ್ಮ ಜೊತೆಗೆ ನಮಗೆ ಯಾವ ವ್ಯವಹಾರನೂ ಬೇಡ, ಏನೂ ಬೇಡ, ಇಲ್ಲಿಂದ ಏನು ರಫ್ತು ಆಗಲ್ಲ, ನಾವು ಅಲ್ಲಿಂದ ಏನು ಆಮದನ್ನು ಮಾಡ್ಕೊಳ್ಳಲ್ಲ ಅಂತ ಈ ರಾಜತಾಂತ್ರಿಕ ನಿಲುವುಗಳು, ನಿರ್ಧಾರಗಳಿಂದ ನಾವು ಹಿಂದೆ ಸರಿಯೋ ಮಾತು ಮಾತ್ರ ಇಲ್ಲ ಅಂತ ಭಾರತ ಹೇಳ್ಕೊಂಡೇ ಬಂದಿದೆ. ಸೊ ಇದೀಗ ಪಾಕಿಸ್ತಾನಕ್ಕೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಇನ್ನು 1 ವಾರ ಕಳಿತು ಅಂತ ಅಂದ್ರೂ ನೀರಿಲ್ಲದೆ ಒದ್ದಾಡಿ ಕೆಲವು ಜಿಲ್ಲೆಯ, ಕೆಲವು ನಗರದ ನಾಗರಿಕರು, ಅಲ್ಲಿನ ಸ್ಥಳೀಯರು ಸತ್ತೋಗಬೇಕಾದಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಆ ಕಾರಣಕ್ಕಾಗಿ ಇದೀಗ ಅಮೆರಿಕದ ಬಳಿ ಕೇಳ್ಕೊಳ್ತಾ ಇರೋದು, ಸಿಂಧೂ ನದಿ ಬಿಡಕ್ಕೆ ಹೇಳಿ, ನೀವು ಒತ್ತಡ ಹೇರಿ, ನೀವು ಭಾರತದವ್ರ ಜೊತೆಗೆ ಮಾತಾಡಿ, ನಮಗೆ ನೀರು ಬೇಕು, ನೀರು ಕೊಡಿಸಿ ಅಂತ ಕೇಳ್ಕೊಳ್ತಾ ಇದೆ. ಭಾರತದ ಜಲ ಯುದ್ಧಕ್ಕೆ ಪಾಕ್ ಈಗ ವಿಲ್ಲ ಒದ್ದಾಡ್ತಾ ಇದೆ.